ಬಿಜೆಪಿ ಜೊತೆಗೆ ಕರುಳಬಳ್ಳಿ ಸಂಬಂಧ ಕಡಿದುಕೊಂಡ ಬಿಎಸ್ವೈ ರಾಜೀನಾಮೆ ನೀಡಿ ಹೊರನಡೆದ ಹೋರಾಟಗಾರ ಯಡಿಯೂರಪ್ಪ ಜೀವನ ಚಕ್ರಕ್ಕೆ ಹೊಸ ತಿರುವು. ಇದುವೇ ಈ ಹೊತ್ತಿನ ವಿಶೇಷ. ಮಿಸ್ಟರ್ ಯಡಿಯೂರಪ್ಪ ಬಿಜೆಪಿ ಟು ಕೆಜೆಪಿ. ನಾನು ಗೌರೀಶ್ ಅಕ್ಕಿ. ನಲವತ್ತು ವರ್ಷಗಳ ಯಡಿಯೂರಪ್ಪ ಮತ್ತು ಬಿಜೆಪಿ ನಡುವಿನ ಸುದೀರ್ಘ ಸಂಬಂಧ ಈಗ ಅಧಿಕೃತ ಅಂತ್ಯ ಕಂಡಿದೆ. ಯಡಿಯೂರಪ್ಪ ತಮ್ಮ ಶಾಸಕ ಸ್ಥಾನಕ್ಕೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ನನ್ನ ಜೀವನದ ಅತ್ಯಂತ ನೋವಿನ ಕ್ಷಣ ಅಂತ ಹೇಳ್ತಾನೆ ಬಿಜೆಪಿಯನ್ನು ನಿರ್ನಾಮ ಮಾಡುವ ಪ್ರತಿಜ್ಞೆ ಕೂಡ ತೊಟ್ಟು ಹೊರಟಿದ್ದಾರೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವ ಮತ್ತು ಶಿಕಾರಿಪುರ ಶಾಸಕ ಸ್ಥಾನಕ್ಕೆ ಕೊನೆಗೂ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿ ಜೊತೆಗಿನ 40 ವರ್ಷಗಳ ಸುದೀರ್ಘ ಸಂಬಂಧ ಕಡಿದುಕೊಂಡಿದ್ದಾರೆ. ನಾನು ಪ್ರಕಟಿಸಿದಂತೆ ನನ್ನ ಹಿಂದಿನ ಪಕ್ಷದ ಪ್ರಾಥಮಿಕ ಸದಸ್ಯ ಸ್ಥಾನಕ್ಕೆ ನಮ್ಮ ಹಿಂದಿನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸಿದ್ದೇನೆ. ಸ್ಪೀಕರ್ ಅವರ ಹತ್ರ ಹೋಗಿ ನಮ್ಮ ಸ್ನೇಹಿತರ ಜೊತೆಗೂಡಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಬಹಳ ನನ್ನಲ್ಲೂ ದುಃಖ ಬಂತು, ಅವರು ದುಃಖಪಟ್ಟರು. ನೋವಿನಿಂದ ನನ್ನ ರಾಜೀನಾಮೆ ಪತ್ರವನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಂಡ ಮೇಲೆ, ಒಪ್ಕೊಂಡ ಮೇಲೆ ನಿಮ್ಮನ್ನ ಕುರಿತು ಮಾತನಾಡ್ತಾ ಇದ್ದೇನೆ. ಎಂದಿನಂತೆ ಯಡಿಯೂರಪ್ಪ ರಾಜೀನಾಮೆ ಕೊಡುವಾಗ ಕೂಡ ಬಲ ಪ್ರದರ್ಶನ ಮಾಡಿಯೇ ರಾಜೀನಾಮೆ ಕೊಟ್ಟಿದ್ದು ವಿಶೇಷ. ಯಡಿಯೂರಪ್ಪ ಅಂದ್ರೇನೆ ಹಾಗೆ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಸಾವಿರಾರು ರೈತರು ಜಯಘೋಷ ಹಾಕಿದ್ದರು. ಅವರು ರಾಜ್ಯದ ಮೊದಲ ಕೃಷಿ ಬಜೆಟ್ ಮಂಡಿಸುವಾಗ ರೈತರೊಂದಿಗೆ ರೋಡ್ ಶೋ ನಡೆಸಿದ್ದರು. ರಾಜೀನಾಮೆ ಕೊಡುವಾಗ ಶಾಸಕರು ಮತ್ತು ಕಾರ್ಯಕರ್ತರ ಜೊತೆ ರಾಜಭವನದವರೆಗೆ ಪಾದಯಾತ್ರೆ ಮಾಡಿದ್ದರು. ಈಗ ಬಿಜೆಪಿಗೆ ಗುಡ್ ಬೈ ಹೇಳುವಾಗ ಕೂಡ ಅವರ ಜೊತೆ ನೂರಾರು ಬೆಂಬಲಿಗರಿದ್ದರು. ಕೆಲವು ಶಾಸಕರಿದ್ದರು. ಫ್ರೀಡಂ ಪಾರ್ಕ್ನಲ್ಲಿ ಭಾಷಣವೂ ಆಯಿತು. ಬಲೋ ಭಾರತ್ ಮಾತಾ ಕಿ. ನನ್ನ ಪ್ರಾಥಮಿಕ ಸದಸ್ಯ ಸ್ಥಾನಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಜೀನಾಮೆ ಕಳಿಸಿ ಇನ್ನು 5 ತಿಂಗಳು ಅವಧಿ ಇದ್ರೂ ಸಹ ಹಾವೇರಿನಲ್ಲಿ 9ನೇ ತಾರೀಕು ಈ ಪಕ್ಷದ ಜವಾಬ್ದಾರಿಯನ್ನು ತಗೊಳ್ತಿರೋ ಈ ಸಂದರ್ಭದಲ್ಲಿ ಶಾಸಕನಾಗಿ ಮುಂದುವರಿಯೋದು ಸರಿಯಲ್ಲ ಅಂತೇಳಿ ಇಲ್ಲಿಂದ ನಿಮ್ಮ ಜೊತೆ ಶಾಂತವಾಗಿ ಮೆರವಣಿಗೆಯಲ್ಲಿ ಹೋಗಿ ಒಂದು 7-8 ಜನ ನಮ್ಮ ಪ್ರಮುಖರ ಜೊತೆ ಸ್ಪೀಕರ್ಗೆ ನನ್ನ ಶಾಸಕನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಕೆಜೆಪಿಯಿಂದ ನಿಂತು ಗೆಲ್ಲುವಂಥ 35-40 ಜನ ನಮ್ಮ ಅಭ್ಯರ್ಥಿಗಳು ಸಹ ವೇದಿಕೆ ಮೇಲೆ ಕುಂತಿದ್ದಾರೆ. ಆದರೆ ಅದಕ್ಕೂ ಮುನ್ನ ಯಡಿಯೂರಪ್ಪ ಕಣ್ಣೀರು ಹಾಕಿದ್ದರು. ದೇವರ ಪೂಜೆ ಮುಗಿಸಿ ಹೋಗುವಾಗ ಕಣ್ಣೀರು ಹಾಕಿಕೊಂಡೇ ಬಿಜೆಪಿ ಬಿಡಲು ನೋವಾಗುತ್ತಿದೆ ಎಂದು ಅಲವತ್ತುಕೊಂಡರು. ದುಃಖದಿಂದ 40 ವರ್ಷ ನಾನು ಕಟ್ಟಿ ಬೆಳೆಸಿದಂತ ಪಕ್ಷವನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ಪಕ್ಷ ನನಗೆಲ್ಲವನ್ನು ಕೊಟ್ಟಿದೆ. ಪಕ್ಷಕ್ಕೂ ನಾನು ನನ್ನ ಜೀವನವನ್ನು ದಾರಿ ಎರೆದಿದ್ದೇನೆ. ಕೆಲವರಿಗೆ ನಾನು ಪಕ್ಷದಲ್ಲಿ ಮುಂದುವರಿಯುವಂಥದ್ದು ಇಷ್ಟ ಇರಲಿಲ್ಲ. ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ರು. 1 ವರ್ಷದಿಂದ ತಾಳ್ಮೆಯಿಂದ ಎಲ್ಲವನ್ನ ಸಹಿಸಿಕೊಂಡೆ. ಒಂದು ಗಿಣಿಯನ್ನ ಚಿನ್ನದ ಪಂಜರದಲ್ಲಿ ಕೂಡಾಕಿ ಎಲ್ಲವನ್ನ ನೀನು ಕೊಟ್ಟಿದ್ದೇನೆ ಅಂತೇಳಿ ನನ್ನನ್ನು ಅಲ್ಲೇನೆ ದಿಗ್ಬಂಧನದಲ್ಲಿಡುವಂತ ಪ್ರಯತ್ನ ಮಾಡಿದ್ರು. ಕೊನೆಗೆ ಅನಿವಾರ್ಯವಾಗಿ ದೈವಿಚ್ಛೆ ಏನಿದೆ ಗೊತ್ತಿಲ್ಲ,
ಪಕ್ಷವನ್ನು ಬಿಟ್ಟು ಹೊಸ ಪಕ್ಷ ಪ್ರಾದೇಶಿಕ ಪಕ್ಷ ಕಟ್ಟೋ ಕೊಟ್ಟಿದ್ದೇನೆ. ನನ್ನ ಶಾಸಕ ಸ್ಥಾನಕ್ಕೆ ಇವತ್ತು ರಾಜೀನಾಮೆ ಕೊಡೋ ಕೊಟ್ಟಿದ್ದೇನೆ. ಅಷ್ಟೇ ಅಲ್ಲ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೂ ಯಡಿಯೂರಪ್ಪ ಪತ್ರ ಬರೆದಿದ್ದಾರೆ. ಮಾನ್ಯ ನಿತಿನ್ ಗಡ್ಕರಿಯವರೇ, ನೋವು ಸಂಕಟದಿಂದ ಪತ್ರ ಬರೆಯುತ್ತಿದ್ದೇನೆ. ಕಳೆದ 40 ವರ್ಷಗಳಿಂದ ನಾನೇ ಕಟ್ಟಿ ಬೆಳೆಸಿದ ಪಕ್ಷವನ್ನು ಇಂದು ನಾನು ಬಿಡುತ್ತಿದ್ದೇನೆ. ಇದಕ್ಕೆ ಕಾರಣ ನನ್ನ ಜೊತೆಯೇ ಇದ್ದು ನನ್ನೊಂದಿಗೆ ಕೆಲಸ ಮಾಡಿದ ನಮ್ಮದೇ ಪಕ್ಷದ ನಾಯಕರು ನನ್ನನ್ನು ಟೀಕಿಸಿದ್ರು, ನನ್ನ ಶ್ರಮವನ್ನೇ ಅನುಮಾನಿಸಿದ್ರು, ಅವಮಾನಿಸಿದ್ರು. ಯಾವ ರಾಜಕೀಯ ವಿರೋಧಿಗಳು, ವಿಪಕ್ಷದ ಮುಖಂಡರು ಬಿಎಸ್ವೈರನ್ನ ಅಧಿಕಾರದಿಂದ ಕೆಳಕ್ಕೆ ಇಳಿಸಿದ್ರೆ ಮಾತ್ರ ತಮಗೆ ಭವಿಷ್ಯ ಅಂತ ಹೇಳಿದರೋ ಅವರೊಂದಿಗೆ ನಮ್ಮ ನಾಯಕರು ಸೇರಿಕೊಂಡು ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಲು ಸಹಕಾರ ನೀಡಿದ್ರು. ಬೇರೆ ಯಾರೋ ಸಿಎಂ ಆಗಲಿಕ್ಕಾಗಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರು. ಇವೆಲ್ಲವುಗಳಿಂದ ಬೇಸತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಹಾಗೂ ಬಿಜೆಪಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ. ಹೊಸ ಪಕ್ಷ ಸ್ಥಾಪನೆಯ ನಿರ್ಧಾರ ಮಾಡಿದ್ದೇನೆ. ನಾನು ಎಂದೂ ಅಧಿಕಾರಕ್ಕೆ ಅಂಟಿಕೊಂಡವನಲ್ಲ. ಜೆಡಿಎಸ್ ಜೊತೆ ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಅಂತಿಮ ಹಂತದಲ್ಲಿ ಅವರ ಷರತ್ತುಗಳನ್ನು ಒಪ್ಪಿಕೊಂಡು ಅಧಿಕಾರದಲ್ಲಿ ಮುಂದುವರಿಯಲು ಹೈಕಮಾಂಡ್ ಸೂಚನೆ ನೀಡಿತ್ತು. ಆದರೆ ಅಧಿಕಾರಕ್ಕೆ ಅಂಟಿಕೊಳ್ಳದೆ ಜನರ ಮುಂದೆ ಹೋದೆ. ರಾಜ್ಯದ ಜನ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರು. ಅವರ ಹಿತವೇ ನನಗೆ ಮುಖ್ಯ. ಆದ್ದರಿಂದಲೇ ನಿಮಗೆ ನನ್ನ ರಾಜೀನಾಮೆ ನೀಡುತ್ತಿದ್ದೇನೆ ಹಾಗೂ ಹೊಸ ಪಕ್ಷ ಕಟ್ಟುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ವಿಶ್ವಾಸಿ ಯಡಿಯೂರಪ್ಪ. ಇನ್ನೇನಿದ್ದರೂ ಯಡಿಯೂರಪ್ಪ ತಮ್ಮ ಇಡೀ ಗಮನವನ್ನು ಹಾವೇರಿಯತ್ತ ಕೇಂದ್ರೀಕರಿಸಿದ್ದಾರೆ. ಹಾವೇರಿಯಲ್ಲಿ ಕೆಜೆಪಿಯ ಹಾರಾಟ ಎಷ್ಟು ಜೋರಾಗಿರುತ್ತೆ ನೋಡೋಣ. ಅವರ ರಾಜಕೀಯ ಜೀವನ ಹೇಗೆ ಬೆಳೆದು ಬಂತು ನೋಡೋಣ ಪುಟ್ಟದೊಂದು ಬ್ರೇಕ್ನ ನಂತರ.